ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕಾರ್ಯಪ್ಪ ಡ್ರಗ್ಸ್ ಸುಳಿಯಲ್ಲಿ ಸಿಲುಕಿದ್ದು ಇದೇ ಮೊದಲಲ್ಲ. 2019ರಲ್ಲೂ ಕೇಳಿ ಬಂದಿತ್ತು ಆರೋಪ. ಯಾವ ಕ್ಷಣದಲ್ಲೂ ಕ್ರಿಕೆಟಿಗನನ್ನ ಡೋಪಿಂಗ್ ಟೆಸ್ಟ್ಗೆ ಒಳಪಡಿಸುವ ಸಾಧ್ಯತೆ. ಡಿಸೆಂಬರ್ 30ರಂದು ರಾಮ ಜನ್ಮಭೂಮಿಗೆ ಮೋದಿ ಭೇಟಿ. ಪ್ರಧಾನಿ ಸ್ವಾಗತಕ್ಕಾಗಿ ನಡೀತಾ ಇದೆ ಭರದ ಸಿದ್ಧತೆ. 32,000 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡಿರುವ ಕರುನಾಡ ಕಲಾವಿದ. ಮೈಸೂರಿನ ಅರುಣ್ ಯೋಗಿ ರಾಜ್ ಕೈನಲ್ಲಿ ಮೂಡಿರುವ ಬಾಲರಾಮ. ನ್ಯೂಸ್ ಫಸ್ಟ್ ಜೊತೆ ಅನುಭವ ಬಿಚ್ಚಿಟ್ಟ ಕಲಾವಿದ. ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಗಣ್ಯರಿಗೆ ಆಹ್ವಾನ ಪತ್ರಿಕೆ ರವಾನೆ. ನ್ಯೂಸ್ ಫಸ್ಟ್ಗೆ ಇನ್ವಿಟೇಷನ್ ಪ್ರತಿ ಲಭ್ಯ. ಎಲ್ಲ ಆಹ್ವಾನಿತರಿಗೂ ಕಾರ್ಯಕ್ರಮಕ್ಕೆ ಬರಲು ಕಂಡೀಷನ್ಸ್ ಅಪ್ಲೈ. ಬ್ರಿಗೇಡ್ ರೋಡ್, ಎಂಜಿ ರೋಡ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ತಯಾರಿ. ಪೊಲೀಸ್ ಇಲಾಖೆ ಹಿಸ್ಟ್ರಿಯಲ್ಲೇ ಹೊಸ ಸ್ಟೈಲ್ನಲ್ಲಿ ಭದ್ರತೆಗೆ ಪ್ಲಾನ್. 3 ತಂತ್ರಗಳ ಮೂಲಕ ಬಂದೋಬಸ್ತ್ಗೆ ಸಿದ್ಧತೆ. ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ವಿವಾದಾತ್ಮಕ ಹೇಳಿಕೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ನಜ್ಮಾ ನಜೀರ್ ದೂರು. ನ್ಯಾಯಾಂಗ ನಿಂದನೆ ಸೇರಿ ಹಲವು ಸೆಕ್ಷನ್ಗಳ ಅಡಿ ಎಫ್ಐಆರ್. ಬಂಧನದ ಭೀತಿ. ಬಿಜೆಪಿಯವರಿಂದ 40% ಸರ್ಕಾರ ಬಿರುದು ಬಂದಿದೆ. ಅಂದಿನ ಕೋವಿಡ್ ಭ್ರಷ್ಟಾಚಾರದಲ್ಲಿ ಕೇಂದ್ರದ್ದು ಪಾಲು ಹೋಗಿರಬಹುದು. ಹಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಚ್ಚರಿ ಮೂಡಿಸಿದ ಅರವಿಂದ್ ಲಿಂಬಾವಳಿ ನಡೆ. ಶಿವಮೊಗ್ಗದಲ್ಲಿ ನಡೆದ ಎಸ್ ಬಂಗಾರಪ್ಪ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿ. ಕಟ್ಟ ಕಮಲಕಲಿಯ ನಡೆಯಿಂದ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ. ಫೆಬ್ರವರಿ 13ರಿಂದ ವಿಧಾನಮಂಡಲ ಅಧಿವೇಶನ. 17ರಂದು ಬಜೆಟ್ ಮಂಡನೆಗೆ ಚಿಂತನೆ. ಕೇಂದ್ರಕ್ಕೂ ಲೆಕ್ಕ ಕೊಡಲಿದ್ದಾರೆ ಸಿಎಂ. ತೆರಿಗೆ ರಹಿತ ಬಜೆಟ್ಗೆ ತಯಾರಿ ನಡೆಸಿದ್ದಾರಂತೆ ಸಿದ್ದರಾಮಯ್ಯ. ಗೃಹಲಕ್ಷ್ಮಿ ಯೋಜನೆ ಸಮಸ್ಯೆ ಬಗೆಹರಿಸೋಕೆ ಮುಂದಾದ ರಾಜ್ಯ ಸರ್ಕಾರ. ಎಲ್ಲ ಗ್ರಾಮ ಪಂಚಾಯತ್ ಕೇಂದ್ರಗಳಲ್ಲಿ ಕ್ಯಾಂಪ್ ಆಯೋಜನೆ. ಇಂದಿನಿಂದ 3 ದಿನ ಸಮಸ್ಯೆ ಸರಿಪಡಿಸಿಕೊಳ್ಳಲು ಜನರಿಗೆ ಅವಕಾಶ. ರಾಜಧಾನಿಯಲ್ಲಿ ವೀಲಿಂಗ್ ಹಾವಳಿ ಬಳಿಕ ಮತ್ತೊಂದು ಸಂಕಟ. ನೈಸ್ ರೋಡ್ನಲ್ಲಿ ಹೆಚ್ಚಾಗ್ತಾ ಇದೆ ರೇಸಿಂಗ್ ಪುಂಡಾಟ. ಪುಂಡರ ಹಾವಳಿಯಿಂದಾಗಿ ಇತರೆ ಸವಾರರಿಗೆ ಪರದಾಟ. ಭಿಕ್ಷುಕನ ಸೋಗಿನಲ್ಲಿ ಬಂದ. ಹಣೆಗೆ ಭಸ್ಮ ಹಚ್ಚಿ ಹಾಲನ್ನ ಪ್ರಸಾದದ ರೂಪದಲ್ಲಿ ಕೊಟ್ಟ. ನಂಬಿದ ಮಹಿಳೆಯ ನಾಲಿಗೆಯೇ ನಿಂತೋಯ್ತು. ಧಾರವಾಡದ ಕುಂದಗೋಳದಲ್ಲಿ ವಿಚಿತ್ರ ರೀತಿಯ ವಂಚನೆ. ಸಿಲಿಕಾನ್ ಸಿಟಿಯಲ್ಲಿಂದು ಕರವೇ ಕಿಚ್ಚು. ಕನ್ನಡ ನಾಮಫಲಕವಿಲ್ಲದ ಬೋರ್ಡ್ಗೆ ಮಸಿ ಬಳಿಯಲು ಸಜ್ಜು. ನಾರಾಯಣಗೌಡರ ಬಣದಿಂದ ಮಾಲ್ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ. ದೇಶದಲ್ಲಿ ಮತ್ತೆ ಕೋವಿಡ್ ಕಾಟಕ್ಕೆ JN.1 ಮಾತ್ರವೇ ಕಾರಣವಲ್ಲ. ಮತ್ತೊಂದು ಉಪತಳಿ ಸೃಷ್ಟಿಯಾಗಿರೋ ಸಾಧ್ಯತೆ ಇದೆ. ಕರೋನಾ ಉಪತಳಿಯ ಬಗ್ಗೆ ತಜ್ಞರಿಂದ ಮಾಹಿತಿ. ಮೈಸೂರು ಜಿಲ್ಲೆಯಲ್ಲಿ ಮುಂದುವರಿದ ಕಾಡು ಪ್ರಾಣಿಗಳ ಹಾವಳಿ. ಆನೆ, ಚಿರತೆ, ಹುಲಿ ಆಯಿತು. ಇದೀಗ ಕರಡಿ ಸರದಿ. ನರಸೀಪುರ ಪಟ್ಟಣದ ಪ್ರಮುಖ ಬಡಾವಣೆಗಳಲ್ಲಿ ಜೋಡಿ ಕರಡಿಗಳ ಓಡಾಟ. ಜನರಿಗೆ ಆತಂಕ. ದತ್ತಪೀಠದಲ್ಲಿ ಮೊಳಗಿದ ಮತ್ತೊಮ್ಮೆ ಮೋದಿ ಕೂಗು. ಪ್ರಧಾನಿ ಫೋಟೋ ಹಿಡಿದು ಬಂದ ದತ್ತಮಾಲಾಧಾರಿಗಳಿಂದ ಘೋಷಣೆ. ದತ್ತಪೀಠದ ಆವರಣದ ತುಂಬ ಮಾರ್ಧನಿಸಿದ ಸದ್ದು. ರಾಯಚೂರಲ್ಲಿ ಉತ್ತಿನ ಯಲ್ಲಮ್ಮ ಜಾತ್ರಾ ಮಹೋತ್ಸವ. ರಥೋತ್ಸವದ ವೇಳೆ ಸೇರಿದ 25,000ಕ್ಕೂ ಅಧಿಕ ಭಕ್ತರು ಭಾಗಿ. ತಾಯಿಗೆ ಉಘೆ ಉಘೆ ಎಂದ ಸಾವಿರಾರು ಜನ.
ಕೇರಳದ ಸುಪ್ರಸಿದ್ಧ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಭಕ್ತ ಸಾಗರ. ಕೋವಿಡ್ ಭೀತಿ ಇದ್ರೂ ಶಬರಿಮಲೆ ವಾಸನ ದರ್ಶನಕ್ಕೆ ಭಕ್ತರ ದಂಡು. ದೇವಸ್ಥಾನದ ಆಡಳಿತ ಮಂಡಳಿಗೆ 39 ದಿನಕ್ಕೆ 205 ಕೋಟಿ ಆದಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.